ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋದಲ್ಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ನ 10th ಚಾಪ್ಟರ್ ಸರ್ಕಲ್ಸ್ ನ ಎಕ್ಸರ್ಸೈಸ್ ಕ್ವೆಶನ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ ಹೇಳಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಎಕ್ಸರ್ಸೈಸ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋದಕ್ಕೂ ಮುಂಚೆ ಸರ್ಕಲ್ಸ್ ಚಾಪ್ಟರ್ ನ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಎಲ್ಲಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇನೆ. ಆ ವಿಡಿಯೋವನ್ನ ನೋಡಿ ಖಂಡಿತವಾಗಿ ಕೂಡ ನೀವು ಎಕ್ಸರ್ಸೈಸ್ ಕ್ವೆಶನ್ಸ್ ಅನ್ನ ನಿಮ್ಮಷ್ಟಕ್ಕೆ ನೀವು ಸಾಲ್ವ್ ಮಾಡ್ಕೊಳ್ಬಹುದು. ಇಫ್ ನಾಟ್, ಐ ಆಮ್ ಹಿಯರ್. ನಾನು ಈ ವಿಡಿಯೋದಲ್ಲಿ ಎಕ್ಸರ್ಸೈಸ್ ಕ್ವೆಶನ್ಸ್ ಅನ್ನ ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಇಲ್ಲಿ ಸರ್ಕಲ್ಸ್ ಚಾಪ್ಟರ್ ನ ಎಕ್ಸರ್ಸೈಸ್ 10.1 ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗುವ. ಸೊ ಎಕ್ಸರ್ಸೈಸ್ 10.1 ಹಾಗೆ ಸರ್ಕಲ್ಸ್ ಚಾಪ್ಟರ್ ನಲ್ಲಿರುವಂತಹ ಎರಡು ಇಂಪಾರ್ಟೆಂಟ್ ಥೇರಮ್ಸ್ ಏನಿದೆಯೋ, ಥೇರಮ್ 10.1 ಹಾಗೆ ಥೇರಮ್ 10.2. ಥೇರಮ್ 10.1 ನಲ್ಲಿ ದಟ್ ಇಸ್ ಟೆಲ್ಲಿಂಗ್ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್ ಡ್ರಾನ್ ಟು ದಿ ಸರ್ಕಲ್. ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರ್ತದೆ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಹಾಗೆ ಥೇರಮ್ 10.2 ಅಲ್ಲಿರುವಂತದ್ದು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಡ್ರಾ ಮಾಡಿದಂತಹ ಎರಡು ಟ್ಯಾಂಜೆಂಟ್ಸ್ ನ ಲೆಂತ್ಸ್ ಈಕ್ವಲ್ ಆಗಿರ್ತದೆ ಅಂತ ಹೇಳುವಂತದ್ದು. ಈ ಎರಡು ಥೇರಮ್ ತುಂಬಾ 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 ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಖಂಡಿತವಾಗಿ ಕೂಡ ಕೇಳಿಯೇ ಕೇಳ್ತಾರೆ. ಅದನ್ನು ಕೂಡ ನಾನು ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಪ್ರೂವ್ ಮಾಡಬಹುದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಪ್ಲೀಸ್ ಡೂ ಚೆಕ್ ಔಟ್ ದಿ ಇಂಟ್ರೊಡಕ್ಷನ್ ವಿಡಿಯೋ. ಲಿಂಕ್ ಇದೇ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ, ಚೆಕ್ ಮಾಡಿ. ಈಗ ಎಕ್ಸರ್ಸೈಸ್ 10.1 ಇಲ್ಲಿ ಕ್ವೆಶನ್ ನಂಬರ್ 1. How many tangents can a circle have? Question is, how many tangents can a circle have? ಒಂದು ಸರ್ಕಲ್ ಗೆ ಎಷ್ಟು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು ಅಂತ ಹೇಳಿ ಕ್ವೆಶನ್. ಇದನ್ನು ಕೂಡ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಸೊ ಯು ಕನ್ಸಿಡರ್ ಅ ಸರ್ಕಲ್. ಇದೊಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿ. ನೀವು ಸರ್ಕಲ್ ಅನ್ನ ಡ್ರಾ ಮಾಡುವಾಗ ಕಂಪಸ್ ಅನ್ನೇ ಯೂಸ್ ಮಾಡಿ. ಓಕೆ, ಸೊ ಇದೇನಪ್ಪ ಮೇಡಮ್ ಕೈಯಲ್ಲಿ ಡ್ರಾ ಮಾಡ್ತಾರೆ, ಸರ್ಕಲ್ ತರ ಇಲ್ಲ, ಆದ್ರೂ ಕನ್ಸಿಡರ್ ದಿಸ್ ಆಸ್ ಎ ಸರ್ಕಲ್ ಅಂತ ಹೇಳ್ತಾರೆ ಅಲ್ವಾ? ದಟ್ಸ್ ಫೈನ್. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಗುವಂತದ್ದು ಇಂಪಾರ್ಟೆಂಟ್, ಆದ್ರೆ ನಿಮ್ಗೆ ಮಾರ್ಕ್ಸ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ? ಮಾರ್ಕ್ ಬೇಕು. ಸೊ ನಿಮ್ಮ ಡಯಾಗ್ರಾಮ್ ತುಂಬಾ ನೀಟಾಗಿ ಚೆನ್ನಾಗಿ ಇರ್ಬೇಕು. ನನ್ನ ಟಾಸ್ಕ್ ಏನು, ನಿಮ್ಗೆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸುವಂತದ್ದು, ರೈಟ್? ಸೊ ಇಲ್ಲಿ ಕನ್ಸಿಡರ್ ದಿಸ್ ಆಸ್ ಅ ಸರ್ಕಲ್. ನೀವು ನೀಟಾಗಿ ಚಂದ ಮಾಡಿ ಸರ್ಕಲ್ ಅನ್ನ ಡ್ರಾ ಮಾಡಿ. ಓಕೆ, ಈ ಸರ್ಕಲ್ ಗೆ ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ನಾವು ಡ್ರಾ ಮಾಡಬಹುದು ಅಂತ ಹೇಳಿ ಕ್ವೆಶನ್. ಸರ್ಕಲ್ ಮೇಲೆ ಇರುವಂತಹ ಒಂದು ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು ಅಲ್ವಾ? ಹಾಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಯು ಕ್ಯಾನ್ ಡ್ರಾ another tangent. ಇಲ್ಲೊಂದು ಪಾಯಿಂಟ್ ಇದೆ, ಯು ಕ್ಯಾನ್ ಡ್ರಾ ಅ ಟ್ಯಾಂಜೆಂಟ್. ಇಲ್ಲೊಂದು ಪಾಯಿಂಟ್ ಇದೆ, ಯು ಕ್ಯಾನ್ ಡ್ರಾ ಅ ಟ್ಯಾಂಜೆಂಟ್. ಇಲ್ಲೊಂದು ಪಾಯಿಂಟ್, ಯು ಕ್ಯಾನ್ ಡ್ರಾ ಅ ಟ್ಯಾಂಜೆಂಟ್. ಒಂದು ಪಾಯಿಂಟ್ ಅಲ್ಲಿ ಒಂದೇ ಟ್ಯಾಂಜೆಂಟ್ ಡ್ರಾ ಮಾಡ್ಲಿಕ್ಕೆ ಆಗುದು, ಬಟ್ ಸರ್ಕಲ್ ಹ್ಯಾಸ್ ಇನ್ಫೈನೈಟ್ ಪಾಯಿಂಟ್ಸ್. ಹಾಗಿದ್ರೆ ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು? ಎಕ್ಸಾಕ್ಟ್ಲಿ, ಯು ಕ್ಯಾನ್ ಡ್ರಾ ಇನ್ಫೈನೈಟ್ ಟ್ಯಾಂಜೆಂಟ್ಸ್. ಓಕೆ, ರೈಟ್ ಯುವರ್ ಆನ್ಸರ್. A circle can have infinite tangents. ಯಾಕೆ? Because infinite tangent, because a circle has infinite points on it. Has infinite points on it. So question 1 ಗೆ ನಿಮ್ಮ ಆನ್ಸರ್ ಸಿಕ್ಕಿತು ಅಲ್ವಾ? A circle can have infinite tangents because a circle has infinite point. ಒಂದು ಸರ್ಕಲ್ ಅಲ್ಲಿ ಇನ್ಫೈನೈಟ್ ಪಾಯಿಂಟ್ ಇರುವ ಕಾರಣ ಅದರಲ್ಲಿ ಇನ್ಫೈನೈಟ್ ಟ್ಯಾಂಜೆಂಟ್ ಅನ್ನ ನೀವು ಡ್ರಾ ಮಾಡಬಹುದು. ಕ್ವೆಶನ್ ನಂಬರ್ 2, fill in the blanks. Fill in the blanks ಅಲ್ಲಿ ಫಸ್ಟ್ ಕ್ವೆಶನ್. A tangent to a circle. A tangent to a circle intersects it
in dash point ಅಥವಾ points. A tangent to a circle intersects it in dash points. Second question, a line, answer ಆಮೇಲೆ ಹೇಳ್ತೇನೆ. Let us see the question. A line intersecting a circle in 2 points, intersecting a circle in 2 points is called a dash, is called a dash. Third, a circle can have dash parallel tangents at the most, dash parallel tangents at the most. ಅಂದ್ರೆ ಒಂದು ಸರ್ಕಲ್ ಅಲ್ಲಿ ಪ್ಯಾರಲಲ್ ಆಗಿ ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು ಅಂತ ಹೇಳಿ. ಫೋರ್ತ್ ಒನ್, the common point of a tangent to a circle, common point of tangent to a circle and the circle is called dash. So ಇಲ್ಲಿ 4 fill in the blanks question ಇದೆ. First one, a tangent to a circle intersect it in dash point. So ಇಲ್ಲಿ ಒಂದು ಸರ್ಕಲ್ ಇದೆ, ಅದಕ್ಕೆ ಒಂದು ಟ್ಯಾಂಜೆಂಟ್ ಇದೆ, that is intersecting the circle at dash point. ಒಂದು ಟ್ಯಾಂಜೆಂಟ್ ಸರ್ಕಲ್ ಅನ್ನ ಎಷ್ಟು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ. So it is always 1 point. So your answer is 1. Okay. Second question, a line intersecting a circle in 2 points. ಈಗ ಒಂದು ಸರ್ಕಲ್ ಅನ್ನ 2 ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಒಂದು ಲೈನ್. ಈ ರೀತಿಯ ಲೈನ್ ಅನ್ನ ನಾವು ಏನು ಕರಿತೇವೆ? It is called a secant. It is called a secant to the circle. Third question, a circle can have dash parallel tangents at the most. ಇಲ್ಲಿ ಒಂದು ಸರ್ಕಲ್ ಇದೆ, say it has a tangent. ಇಲ್ಲೊಂದು ಟ್ಯಾಂಜೆಂಟ್ ಇದೆ, ಈ ಟ್ಯಾಂಜೆಂಟ್ ಗೆ ಪ್ಯಾರಲಲ್ ಆಗಿ ಎಷ್ಟು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು. ಸೊ ಇಲ್ಲೊಂದು ಟ್ಯಾಂಜೆಂಟ್ ಇರುವ ಕಾರಣ ಅದಕ್ಕೆ ಪ್ಯಾರಲಲ್ ಆಗಿ ನೀವು ಇನ್ನೊಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬಹುದು. ಬೇರೆ ಯಾವುದೇ ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡಿದ್ರು ಅದು ಪ್ಯಾರಲಲ್ ಆಗಿರುವುದಿಲ್ಲ. ಸೊ ಯು ಕ್ಯಾನ್ ಹ್ಯಾವ್ 2 parallel tangents at the most. ಹಾಗೆ the common point of a tangent to a circle and the circle. ಟ್ಯಾಂಜೆಂಟ್ ಮತ್ತೆ ಸರ್ಕಲ್ ಇರುವ ಕಾಮನ್ ಪಾಯಿಂಟ್, ಈ ಪಾಯಿಂಟ್ ಅನ್ನ ಏನಂತ ಕರಿತೇವೆ ಅಂತ ಹೇಳಿ ಕೇಳುವಂತದ್ದು. It is the point of contact. ಹಾಗೆ ಇಲ್ಲಿ ಥರ್ಡ್ fill in the blanks ಗೆ ಆನ್ಸರ್ ಮಾಡುವಾಗ ಇನ್ನೊಂದು ವಿಷಯ ನೆನಪಾಯ್ತು. ಏನಂತ ಹೇಳಿದ್ರೆ, ಎ ಸರ್ಕಲ್ ಕ್ಯಾನ್ ಹ್ಯಾವ್ ಡ್ಯಾಶ್ ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅಂತ ಕೇಳಿದ್ದಾರೆ. ಅದೇ ರೀತಿಯಲ್ಲಿ ಸೀಕೆಂಟ್ ಗೆ ಪ್ಯಾರಲಲ್ ಆಗಿ ಎಷ್ಟು ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು ಅಂತ ಹೇಳಿ ಕೇಳಿದ್ರೆ, ದಟ್ ಈಸ್ ಆಲ್ಸೋ 2 ಟ್ಯಾಂಜೆಂಟ್ಸ್. ಓಕೆ, ಇದು ಸೀಕೆಂಟ್, ಎ ಬಿ ಸೀಕೆಂಟ್ ಆದ್ರೆ ಇಲ್ಲಿ ಪಿ ಕ್ಯೂ ಮತ್ತೆ ಆರ್ ಎಸ್ ಅಂತ ಹೇಳಿ 2 ಪ್ಯಾರಲಲ್ ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು. ಸೀಕೆಂಟ್ ಗೆ ಪ್ಯಾರಲಲ್ ಆಗಿ 2 ಟ್ಯಾಂಜೆಂಟ್ಸ್ ಅನ್ನ ಡ್ರಾ ಮಾಡಬಹುದು. Any 2 tangents can be drawn as parallel tangents to the circle. So question number 1 completed. ಹಾಗೆ question number 2 completed. ಇನ್ನು 2 question ಇದೆ. Question number 10.1 ನಲ್ಲಿ only 4 questions are there. Third ಮತ್ತೆ fourth question ಅನ್ನ ಆನ್ಸರ್ ಮಾಡ್ಕೊಳ್ಳುವ. Question number 3. A tangent PQ at a point P of a circle, at a point P of a circle of radius 5 centimeter, of radius 5 centimeter, meets a line
meets a line through the center O, meets a line through the center O, through the center O at a point Q, at a point Q, so that OQ is 12 centimeter, length PQ is PQ in a length ಎಷ್ಟು ಅಂತ ಹೇಳಿ ಕೇಳಿದ್ದಾರೆ, and they have given us 4 options. ಇಲ್ಲಿ A 12 centimeter, B 13 centimeter, C 8.5 centimeter, D square root of 119 centimeter. Silly, a tangent PQ at a point P of a circle of radius 5 centimeter meets a line through center O at a point Q, so that OQ is 12 centimeter. Diagram ಅನ್ನ draw ಮಾಡ್ಕೊಳ್ಳುವ. Always draw a circle using compass. ನೀವು ಸರ್ಕಲ್ ಅನ್ನ ಕಂಪಾಸ್ ಅನ್ನ ಯೂಸ್ ಮಾಡ್ಕೊಂಡೆ ಡ್ರಾ ಮಾಡಿ. ಹಾಗೆ ಕಂಪಾಸ್ ನ ಟಿಪ್ ಅನ್ನ ಇಟ್ಟಂತ ಜಾಗವನ್ನ ಸೆಂಟರ್ ಅಂತ ಹೇಳಿ ಮಾರ್ಕ್ ಮಾಡಿ. ಓಕೆ, O is the center ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ. at the center O, tangent PQ at a point P of a circle. ಸರ್ಕಲ್ ನಲ್ಲಿ ಪಾಯಿಂಟ್ P, this is point P on the circle, tangent PQ. So PQ is the tangent, P circle ನ ಮೇಲೆ ಇರುವಂತಹ ಪಾಯಿಂಟ್. ಓಕೆ, this is point P. ಇನ್ನೇನ್ ಕೊಟ್ಟಿದ್ದಾರೆ, radius is 5 centimeter, so radius 5 centimeter. So ಇಲ್ಲಿ OP is the radius 5 centimeter ಅಂತ ಹೇಳಿ ಕೊಟ್ಟಿದ್ದಾರೆ. OQ is 12 centimeter ಅಂತೆ. O ಮತ್ತೆ Q ಅನ್ನ ಜಾಯಿನ್ ಮಾಡಿ. ಓಕೆ, OQ it is 12 centimeter. OQ is 12 centimeter. ನಾವು ಲೆಂತ್ PQ ಅನ್ನ ಫೈಂಡ್ ಮಾಡಬೇಕು. PQ ಅಂದ್ರೆ x ಅಂತ ಹೇಳಿ ತಗೊಳ್ಳುವ, ಅದನ್ನ ಫೈಂಡ್ ಮಾಡಬೇಕು. ಈಗ OP is radius is perpendicular to tangent ಅಂತ ಹೇಳಿ ನಮಗೆ ಗೊತ್ತಿದೆ. OP is perpendicular to PQ. ಯಾಕೆ ಅಂತ ಹೇಳಿದ್ರೆ ರೇಡಿಯಸ್ is perpendicular to the tangent. OP is perpendicular to PQ ಆದ ಕಾರಣ angle OPQ is 90 degree. OPQ is 90 degree. So OPQ 90 degree ಆದ ಕಾರಣ triangle OPQ is a right angled triangle. Okay. So in triangle OPQ ಅಂತ ಹೇಳುವಂತದ್ದು ಈಗ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಯಾಕೆ ಅಂತ ಹೇಳಿದ್ರೆ OPQ angle is 90 degree. So this triangle OPQ is a right angled triangle. In triangle OPQ, using Pythagoras theorem, ಏನ್ ಬರಿಬಹುದು ನಾವು? hypotenuse square is equal to sum of the squares of the other two sides. ಏನ್ ಬರಿಬಹುದು? OQ square is equal to OP square plus PQ square. ಈಗ OQ is 12 centimeter. So this is 12 square is equal to OP is 5 square plus PQ ಅಂತ ನಾವು x ಅಂತ ಹೇಳಿ ತಗೊಂಡಿದ್ದೇವೆ. Okay, it is x square. So 12 square is 144. That is equal to 25. 5 square is 25 plus x square. So ಇಲ್ಲಿ x square ಬೇಕು.
25 ಅನ್ನ ಶಿಫ್ಟ್ ಮಾಡ್ಕೊಂಡ್ರೆ ಅದು -25 ಆಯ್ತು. 144 minus 25 is equal to x square. So 144 minus 25 is 119. That is equal to x square. Square ಅನ್ನ ರಿಮೂವ್ ಮಾಡ್ಲಿಕ್ಕೆ take square root on. Square root square cancel ಆಯ್ತು. ಇಲ್ಲೂ square root ಹಾಕೊಳ್ಬೇಕು. Okay. So now x is equal to square root of 119. X is nothing but it is PQ. So PQ is equal to square root of 119. Unit is centimeter. So PQ is square root of 119 centimeter. ಹಾಗಾಗಿ ಇಲ್ಲಿ right answer is option D. Option D, square root of 119 centimeter is the right answer. ಈ question was very simple. ಆದ್ರೆ ನಿಮ್ಗೆ ಇಲ್ಲಿ theorem 10.1 ಗೊತ್ತಿಲ್ಲದೆ ಇದ್ರೆ you cannot solve it. Theorem 10.1 ಅಂದ್ರೆ ಏನು? That radius is perpendicular to the tangent through the point of contact. Okay. ಹಾಗಾಗಿ ಇಲ್ಲಿ right angle triangle ಅನ್ನ ಯೂಸ್ ಮಾಡ್ಕೊಂಡ್ವಿ. Using Pythagoras theorem, 12 square is 5 square plus x square. ಹಾಗಾಗಿ answer is 119, root 119 centimeter. So let us solve the last question. Fourth question. Draw a circle. Draw a circle and two lines parallel to a given line. Two lines parallel to a given line such that one is a tangent and the other a secant, and the other a secant to the circle. There is secant to the circle. So ಇಲ್ಲಿ they have given us a line. ಈ question ಅಲ್ಲಿ ಏನು ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ we have to draw a circle and two lines. Okay, parallel to a given line. ಒಂದು ಲೈನ್ ಅನ್ನ they have given. Okay, so consider this line AB is given to us. ಒಂದು ಲೈನ್ ಅನ್ನ ನನಗೆ ಕೊಟ್ಟಿದ್ದಾರೆ. ಈ ಗಿವನ್ ಲೈನಿಗೆ ನಾವು ಒಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕು. ಕೊಟ್ಟಿರುವಂತಹ ಲೈನಿಗೆ ಒಂದು ಸರ್ಕಲ್ ಅನ್ನ ನಾವು ಡ್ರಾ ಮಾಡಬೇಕು. ವಿ ಹ್ಯಾವ್ ಟು ಡ್ರಾ ಅ ಸರ್ಕಲ್ ಟು ದಿಸ್ ಲೈನ್. ಹಾಗೆ ಅಂಡ್ ಟೂ ಲೈನ್ಸ್, ಕೊಟ್ಟಿರುವಂತಹ ಒಂದು ಲೈನಿಗೆ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕು, ಇನ್ನೆರಡು ಲೈನ್ ಅನ್ನ ಡ್ರಾ ಮಾಡಬೇಕು. ಆ ಎರಡು ಲೈನ್ ಅಲ್ಲಿ ಒಂದು ಟ್ಯಾಂಜೆಂಟ್ ಆಗ್ಬೇಕಂತೆ, ಇನ್ನೊಂದು ಸೆಕೆಂಡ್ ಆಗ್ಬೇಕಂತೆ. ಈ ಲೈನ್ಗೆ ಪ್ಯಾರಲ್ ಆಗಿ ಎರಡು ಲೈನ್ ಇರಬೇಕು. ಒನ್ ಲೈನ್ ಇಸ್ ಟ್ಯಾಂಜೆಂಟ್, ಹಾಗೆ ಎನದರ್ ಲೈನ್ ಇಸ್ ಸೆಕೆಂಡ್ ಟು ದಿ ಸರ್ಕಲ್. ಓಕೆ, ಇದು ಸೆಂಟರ್ ಆಫ್ ದಿ ಸರ್ಕಲ್ ಓ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಎಕ್ಸ್ ವೈ, ಹಾಗೆ ಇದು ಪಿ ಕ್ಯೂ. ಸೊ ಇಲ್ಲಿ ಎ ಬಿ ಪ್ಯಾರಲಲ್ ಎಕ್ಸ್ ವೈ ಪ್ಯಾರಲಲ್ ಟು ಪಿ ಕ್ಯೂ ಇರ್ಬೇಕು. ಓಕೆ, ಒಂದು ಲೈನ್ ನಮ್ಗೆ ಕೊಟ್ಟಿರುವಂತದ್ದು, ಆ ಲೈನ್ಗೆ ನಾವೊಂದು ಸರ್ಕಲ್ ಅನ್ನ ಡ್ರಾ ಮಾಡಬೇಕು, ಮತ್ತೆ ಎರಡು ಪ್ಯಾರಲಲ್ ಲೈನ್ಸ್ ಅನ್ನ ಡ್ರಾ ಮಾಡಬೇಕು. ಆ ಪ್ಯಾರಲಲ್ ಲೈನ್ ಅಲ್ಲಿ ಒಂದು ಲೈನ್ ಟ್ಯಾಂಜೆಂಟ್ ಆಗಿರ್ಬೇಕು, ಇನ್ನೊಂದು ಲೈನ್ ನಾವು ಮಾಡಿದಂತಹ ಸರ್ಕಲ್ಗೆ ಸೆಕೆಂಡ್ ಆಗಿರ್ಬೇಕು. ಇದನ್ನ ನಾವು ಡ್ರಾ ಮಾಡಬೇಕು. ಲೆಟ್ ಅಸ್ ಡೂ ದಿ ಕನ್ಸ್ಟ್ರಕ್ಷನ್. ಈ ಕನ್ಸ್ಟ್ರಕ್ಷನ್ ಅನ್ನ ನಾನು ಪೇಪರ್ ನಲ್ಲಿ ಮಾಡಿ ನಿಮ್ಗೆ ತೋರಿಸ್ತೇನೆ. ಲೆಟ್ ಅಸ್ ಡ್ರಾ ಅ ಗಿವನ್ ಲೈನ್. ಒಂದು ಲೈನ್ ಎ ಬಿ ಅಂತ ಹೇಳಿ ನಾವು ತಕೊಳ್ಳುವ. This is line AB.
ಈ ಎ ಬಿ ಲೈನ್ ಅಲ್ಲಿ ಒಂದು ಪಾಯಿಂಟ್ ಸಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೇನೆ. ಈ ಪಾಯಿಂಟ್ ಸಿ ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ನಾವೀಗ ಡ್ರಾ ಮಾಡುವ ವಿತ್ ದಿ ಹೆಲ್ಪ್ ಆಫ್ ಕಂಪಾಸ್. ಇಲ್ಲಿ ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ 90 ಡಿಗ್ರಿಯಲ್ಲಿ ಲೈನ್ ಡ್ರಾ ಮಾಡ್ಲಿಕ್ಕೆ. ಸೊ ವಿ ವಿಲ್ ಡೂ ದಟ್ ಕನ್ಸ್ಟ್ರಕ್ಷನ್. ಹೀಗೆ ಡ್ರಾ ಮಾಡಿ ಇಲ್ಲಿಂದ ಇಲ್ಲಿ ದಿಸ್ ಇಸ್ 60 ಡಿಗ್ರಿ, ಇದೀಗ 120 ಡಿಗ್ರಿ ಆಯ್ತು. ನಮ್ಗೆ ಬೇಕಾಗಿರೋದು ಇದರ ಹಾಫ್ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಡ್ರಾ ಮಾಡ್ಲಿಕ್ಕೆ ಲೈಕ್ ದಿಸ್. ಈಗ ಈ ಪಾಯಿಂಟ್ ಏನಿದೆ ಇಲ್ಲಿಂದ ನಾವೊಂದು ಲೈನ್ ಅನ್ನ ಡ್ರಾ ಮಾಡಿದ್ರೆ ದಟ್ ವುಡ್ ಬಿ ಪರ್ಪೆಂಡಿಕ್ಯುಲರ್ ಟು ಎ ಬಿ. ಈಗ ಇದು ಪರ್ಪೆಂಡಿಕ್ಯುಲರ್ ಲೈನ್ ಆಯ್ತು. ನಾವು ಎ ಬಿ ಲೈನ್ ಇಸ್ ದಿ ಗಿವನ್ ಲೈನ್ ಅಲ್ವಾ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ಇಲ್ಲಿ ಒಂದು ಪಾಯಿಂಟ್ ಅನ್ನು ಓ ಅಂತ ಹೇಳಿ ತಕೊಂಡು ನಾನೊಂದು ಸರ್ಕಲ್ ಅನ್ನ ಡ್ರಾ ಮಾಡ್ತೇನೆ. ಈ ಪಾಯಿಂಟ್ ಅನ್ನ ಓ ಅಂತ ಹೇಳಿ ತಗೊಳ್ತೇನೆ. ದಿಸ್ ಇಸ್ ಪಾಯಿಂಟ್ ಓ. ಓ ಅನ್ನ ಸೆಂಟರ್ ಆಗಿ ಇಟ್ಕೊಂಡು ಐ ವಿಲ್ ಡ್ರಾ ಅ ಸರ್ಕಲ್. ಸೊ ಇದು ನನ್ನ ಸರ್ಕಲ್ ಆಯ್ತು. ಸೊ ಗಿವನ್ ಲೈನ್ಗೆ ಒಂದು ಸರ್ಕಲ್ ಅನ್ನ ಡ್ರಾ ಮಾಡಿದ್ವಿ. ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಡ್ರಾ ಅ ಸರ್ಕಲ್. ಹಾಗೆ ಎರಡು ಲೈನ್ಸ್ ಪ್ಯಾರಲಲ್ ಆಗಿ ಸರ್ಕಲ್ ಡ್ರಾ ಮಾಡಿದ್ವಿ. ಈಗ ನಾವು ಎರಡು ಪ್ಯಾರಲಲ್ ಲೈನ್ ಅನ್ನ ಡ್ರಾ ಮಾಡಬೇಕು. ಅದರಲ್ಲಿ ಒಂದು ಸಿಕೆಂಟ್ ಆಗಬೇಕು, ಇನ್ನೊಂದು ಟ್ಯಾಂಜೆಂಟ್ ಆಗಿರ್ಬೇಕು ಸರ್ಕಲ್ಗೆ. ಸೊ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲೊಂದು ಲೈನ್ ಕಟ್ ಮಾಡಿ, ಇಲ್ಲೊಂದು ಲೈನ್ ಕಟ್ ಮಾಡಿ. ಈಗ ಈ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡುವ ಲೈನ್ ದಟ್ ವುಡ್ ಬಿ ಪ್ಯಾರಲಲ್ ಟು ಎ ಬಿ. ಈ ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡಿದ್ರೆ ಅದು ಎ ಬಿಗೆ ಪ್ಯಾರಲಲ್ ಆಗಿರ್ತದೆ. ಇದನ್ನ ನಾನು ಪಿ ಕ್ಯೂ ಅಂತ ಹೇಳಿ ಕರಿತೇನೆ. ಪಿ ಕ್ಯೂ ಈಗ ಸರ್ಕಲ್ ಅನ್ನ ಎರಡು ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಷನ್ ಮಾಡ್ತಿರುವ ಕಾರಣ ಇದು ಸಿಕೆಂಟ್ ಆಗ್ತದೆ. ಈಗ ನಾವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಬೇಕು. ಟ್ಯಾಂಜೆಂಟ್ ಅಂತ ಹೇಳಿದ್ರೆ ರೇಡಿಯಸ್ಗೆ 90 ಡಿಗ್ರಿಯಲ್ಲಿ ನಾವು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡ್ತೇವೆ. ಸೊ ಇಲ್ಲಿ ಈಚೆ ಸೈಡ್ ಅಲ್ಲಿ ಕನ್ಸಿಡರ್ ಮಾಡಿ ಈ ರೇಡಿಯಸ್ ಇಂದ ಹೀಗೆ ಡ್ರಾ ಮಾಡಿದೆ. ಇಲ್ಲಿಟ್ಟು ಕಟ್ ಮಾಡಿದ್ರೆ ದಿಸ್ ಇಸ್ 60 ಡಿಗ್ರಿ, ಇದು 120 ಆಯ್ತು. 90 ಡಿಗ್ರಿ ಅಂತ ಹೇಳಿದ್ರೆ ಇದರ ಹಾಫ್ ಒಂದು ಲೈನ್ ಇಲ್ಲಿ, ಹಾಗೆ ಇಲ್ಲಿಂದ ಇನ್ನೊಂದು ಕಟ್ ಮಾಡ್ಕೊಳ್ಳಿ. ದಿಸ್ ಪಾಯಿಂಟ್, ಈ ಪಾಯಿಂಟ್ ಇಂದ ನಾವು ಒಂದು ಲೈನ್ ಡ್ರಾ ಮಾಡಿದ್ರೆ ಅದು 90 ಡಿಗ್ರಿ ಆಗಿರ್ತದೆ. ಈಗ ಇದನ್ನು ನಾನು ಎಕ್ಸ್ ವೈ ಅಂತ ಹೇಳಿ ಬರ್ಕೊಳ್ತೇನೆ. ದಿಸ್ ಇಸ್ ಲೈನ್ ಎಕ್ಸ್ ವೈ. ಈ ಎಕ್ಸ್ ವೈ ಸರ್ಕಲ್ಗೆ ಒಂದೇ ಪಾಯಿಂಟ್ ಅಲ್ಲಿ ಟಚ್ ಆಗ್ತಾ ಇದೆ. ಸೊ ದಿಸ್ ಇಸ್ ದಿ ಟ್ಯಾಂಜೆಂಟ್. ಈಗ ಎ ಬಿ ಇಸ್ ದಿ ಗಿವನ್ ಲೈನ್. ಎ ಬಿ ಇಸ್ ದಿ ಲೈನ್ ಗಿವನ್. ಎ ಬಿಗೆ ಪ್ಯಾರಲಲ್ ಆಗಿರುವಂತದ್ದು ನಮ್ಮ ಟ್ಯಾಂಜೆಂಟ್ ಎಕ್ಸ್ ವೈ, ಹಾಗೆ ಅದು ಸಿಕೆಂಟ್ ಪಿ ಕ್ಯೂಗೆ ಕೂಡ ಪ್ಯಾರಲಲ್ ಆಗಿದೆ. ಸೊ ಎ ಬಿ ಇಸ್ ದಿ ಗಿವನ್ ಲೈನ್. ಆ ಲೈನಿಗೆ ನಾವೊಂದು ಸರ್ಕಲ್ ಅನ್ನ ಡ್ರಾ ಮಾಡಿದ್ವಿ. ಸರ್ಕಲ್ಗೆ ಒಂದು ಸಿಕೆಂಟ್ ಹಾಗೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ವಿ. ಸೊ ಈ ಮೂರು ಲೈನ್ ಈಗ ಪ್ಯಾರಲಲ್ ಆಗಿದೆ. ಸೊ ಈ ರೀತಿಯಾಗಿ ನೀವು ಕ್ವೆಶ್ಚನ್ ನಂಬರ್ 4 ಗೆ ಆನ್ಸರ್ ಅನ್ನ ರೆಡಿ ಮಾಡಬಹುದು. ಯು ಕ್ಯಾನ್ ಪ್ರೆಸೆಂಟ್ ಯುವರ್ ಆನ್ಸರ್ ಲೈಕ್ ದಿಸ್. ಸೊ ಹಿಯರ್ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ದಿ ಸೊಲ್ಯೂಷನ್ಸ್ ಫಾರ್ ಎಕ್ಸರ್ಸೈಸ್ 10.1. ಈ ವಿಡಿಯೋದಲ್ಲಿ ನಾವು ಸರ್ಕಲ್ಸ್ ಚಾಪ್ಟರ್ ನ ಎಕ್ಸರ್ಸೈಸ್ 10.1 ನ ಕ್ವೆಶ್ಚನ್ ನಂಬರ್ 1 ಇಂದ 4 ತನಕದ ಕ್ವೆಶ್ಚನ್ಸ್ ಅನ್ನ ಯಾವ ರೀತಿಯಾಗಿ ಆನ್ಸರ್ ಮಾಡಬಹುದು ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೇನೆ. ನಿಮ್ಗೆ ಈ ಕ್ವೆಶ್ಚನ್ಸ್ ಅನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬಹುದು ಅಂತ ಹೇಳೋದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್, ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ, ಡೌಟ್ಸ್ ಇದ್ರೆ ನಿಮ್ಮ ಕ್ವೆಶ್ಚನ್ಸ್ ಅನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿ ಕೂಡ ನಾನು ನಿಮ್ಮ ಕ್ವೆಶ್ಚನ್ಸ್ ಅನ್ನ ಆನ್ಸರ್ ಮಾಡ್ತೇನೆ. ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಎನೇಬಲ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.